ಲಕ್ಷ್ಮೀಂ ಲಕ್ಷಣಸಂಪನ್ನಾಂ ಲಕ್ಷ್ಮಣಾಗ್ರಜಕಾಂಕ್ಷಿಣೀಂ ಲಕ್ಷಯಾಮಿ ಕ್ಷಣಂ ಲಕ್ಷವಿತ್ತದಾತ್ರೀಂ ಕಟಾಕ್ಷತಃ. ಜ್ಞಾನಗಮ್ಯದಿಂದ ನಡೀತಾ ಇರುವ ನಿರಂತರ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ವಾದಿರಾಜ ಗುರು ಸಾರ್ವಭೌಮರ ಮಂಗಲಮಯವಾಗಿರುವ ಸಕಲ ಇಷ್ಟಾರ್ಥಪ್ರದವಾಗಿರುವ ಮಂತ್ರತುಲ್ಯವಾಗಿರುವಂತಹ ಲಕ್ಷ್ಮೀ ಶೋಭಾನೆ ಎನ್ನುವ ಕೃತಿಯ ಅನೇಕ ಪದ್ಯಗಳ ಚಿಂತನೆಯನ್ನು ಹಿಂದಿನ ಸಂಚಿಕೆಗಳಲ್ಲಿ ಮಾಡಿಕೊಂಡು ಬಂದಿದ್ದೇವೆ. 92 ನುಡಿಗಳ ಅರ್ಥವನ್ನು ಗಮನಿಸಿದ್ದೇವೆ. ಪರಮಾತ್ಮ ಲಕ್ಷ್ಮೀ ಸಹಿತನಾಗಿ ಹಸೆಮಣೆ ಮೇಲೆ ವಿವಾಹ ವೇದಿಕೆಯಲ್ಲಿ ಆಸೀನನಾಗಿದ್ದಾನೆ. ಅವನ ಉಪಚಾರ, ಉಡುಗೊರೆಗಳು ಅದೆಲ್ಲವೂ ಕೂಡ ನಡೀತಾ ಇವೆ. ಅದರ ಚಿಂತನೆಯನ್ನು ಮುಂದಿನ ಪದ್ಯಗಳು ನಮಗೆ ತಿಳಿಸಿಕೊಡ್ತಾ ಇವೆ. 93ನೇ ಪದ್ಯವನ್ನು ಗಮನಿಸಿ. ರತ್ನದಾರತಿಗೆ ಸುತ್ತಮುತ್ತನೆ ತುಂಬಿ ಮುತ್ತೈದೆಯರೆಲ್ಲ ಧವಳದ ಪದನ ಪಾಡುತ್ತಲೆತ್ತಿದರು ಸಿರಿವರಗೆ ಶೋಭಾನೆ. ರತ್ನದ ಆರತಿ ಒಂದು ಹರಿವಾಣ, ಅದರಲ್ಲಿ ನವರತ್ನಗಳನ್ನು ಅದಕ್ಕೆ ಸೇರಿಸಿರಬೇಕು. ಅಂತಹ ಹರಿವಾಣದಲ್ಲಿ ಆರತಿಯನ್ನು ಮಾಡಬೇಕು. ಇವತ್ತು ಉಡುಪಿಯ ಶ್ರೀಕೃಷ್ಣನ ಪೂಜೆಯಲ್ಲಿ ನವರತ್ನ ಖಚಿತವಾಗಿರುವ ಹರಿವಾಣದಿಂದ ಕೃಷ್ಣನಿಗೆ ಆರತಿಯನ್ನು ಬೆಳಗುವಂತಹ ಪದ್ಧತಿ ಇದೆ. ರತ್ನದ ಆರತಿಗೆ ಸುತ್ತಮುತ್ತನೆ ತುಂಬಿ ಮುತ್ತೈದೆಯರೆಲ್ಲ ಆ ನಾರಾಯಣನಿಗೆ ಹಾಗೂ ಲಕ್ಷ್ಮೀದೇವಿ, ಲಕ್ಷ್ಮೀನಾರಾಯಣರಿಬ್ಬರೂ ಕೂಡ ವಿವಾಹ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಆರತಿಯನ್ನು ಮಾಡ್ತಾ ಇದ್ದಾರೆ. ರತ್ನ ಖಚಿತವಾಗಿರುವಂತಹ ಹರಿವಾಣದಿಂದ ಆರತಿಯನ್ನು ಮಾಡ್ತಾ ಇದ್ದಾರೆ. ಮುತ್ತೈದೆಯರೆಲ್ಲ ಧವಳದ ಪದನ ಪಾಡುತ್ತಾ, ಧವಳ ಅಂತನ್ನುವ ಶಬ್ದ ಶುದ್ಧ ಅನ್ನುವ ಅರ್ಥವನ್ನು ಹೇಳುತ್ತೆ, ಶೋಭನ ಅನ್ನುವ ಅರ್ಥವನ್ನು ಹೇಳುತ್ತೆ. ಧವಳದ ಪದ ಅಂತಂದರೆ ಶೋಭನ ಪದ, ಮಂಗಲ ಪದ್ಯಗಳನ್ನು ಹಾಡಿಕೊಂಡು, ಮಂಗಲಮಯವಾಗಿರುವ ಗೀತೆಗಳನ್ನು ಹಾಡಿಕೊಂಡು ಆರತಿಯನ್ನು ಬೆಳಗುತ್ತಾ ಇದ್ದಾರೆ. ಇವತ್ತು ಆರತಿಯನ್ನು ಮಾಡುವಾಗ ಆರತಿಯ ಹಾಡು ಅಂತ ಹೇಳುವಂತಹ ಪದ್ಧತಿ ಇದೆ. ಅನೇಕ ಆರತಿಯ ಹಾಡುಗಳನ್ನು ಹೇಳ್ತಾರೆ. ಮಂಗಲ ಆಗಲಿ, ಜಯಮಂಗಲಂ ಅಂತ ಹೇಳುವಂತಹ ಪದ್ಯ, ಇಂತಹ ಅನೇಕ ಪದ್ಯಗಳನ್ನು ಹೇಳುವಂಥದ್ದಿದೆ. ಇದು ಅರ್ವಾಚೀನ ಅಲ್ಲ, ಇದು ಪ್ರಾಚೀನ ಸಂಪ್ರದಾಯ. ಹೀಗೆ ಮಂಗಲ ಪದ್ಯವನ್ನು ಹೇಳಿಕೊಂಡು ಅವರು ಆರತಿಯನ್ನು ಬೆಳಗುತ್ತಾ ಇದ್ದಾರೆ. ಲಕ್ಷ್ಮೀನಾರಾಯಣರಿಗೆ ಆ ಸ್ತ್ರೀಯರೆಲ್ಲರೂ ಕೂಡ ಆರತಿಯನ್ನು ಬೆಳಗುತ್ತಾ ಇದ್ದಾರೆ. 94ನೇ ಪದ್ಯ. ಬೊಮ್ಮ ತನ್ನರಸಿ ಕೂಡೆ ಬಂದೆರಗೀದ ಉಮ್ಮೆಯರಸ ನಮಿಸಿದ ಅಮ್ಮರೆಲ್ಲರೂ ಬಗೆ ಬಗೆ ಉಡುಗೊರೆಗಳ ರಮ್ಮೆಯರಸಗೆ ಸಲ್ಲಿಸಿದರು ಶೋಭಾನೆ. ಈಗ ಆ ವಿವಾಹದ ಸನ್ನಿವೇಶ ಅದು ಮುಗಿತಾ ಇದ್ದಂತೆಯೇ ಮಾಂಗಲ್ಯ ಧಾರಣೆ ಇದೆಲ್ಲವೂ ಕೂಡ ಆಗ್ತಾ ಇದ್ದಂತೆ ನಂತರದಲ್ಲಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಬಂದು ಆ ವಿವಾಹ ವೇದಿಕೆಯಲ್ಲಿರುವಂತಹ ನವದಂಪತಿಗಳನ್ನು ಭೇಟಿಯಾಗುವಂತಹ ಕ್ರಮ. ಅದಕ್ಕೆ ಯಾರು ಬಂದಿದ್ದಾರೆ ಅಂತಂದರೆ ಎಲ್ಲರೂ ಕೂಡ ಬರ್ತಾ ಇದ್ದಾರಂತೆ. ಮೊದಲಿಗೆ ಸೃಷ್ಟಿಕರ್ತ ಅಂತ ಪ್ರಸಿದ್ಧರಾಗಿರುವಂತಹ ಚತುರ್ಮುಖ ಬ್ರಹ್ಮದೇವರು ಬರ್ತಾ ಇದ್ದಾರೆ. ಸರಸ್ವತಿ ಸಹಿತರಾಗಿ ಅವರು ಬರ್ತಾ ಇದ್ದಾರೆ. ಬೊಮ್ಮ ತನ್ನರಸಿ ಕೂಡೆ ಬಂದು ಎರಗಿದ ಅಂದರೆ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಚತುರ್ಮುಖ ಬ್ರಹ್ಮದೇವರು ಸರಸ್ವತಿ ಸಹಿತರಾಗಿ ಬಂದು ಲಕ್ಷ್ಮೀನಾರಾಯಣರಿಗೆ ವಿವಾಹದ ಸನ್ನಿವೇಶದಲ್ಲಿ ಬಂದು ನಮಸ್ಕಾರವನ್ನು ಮಾಡುತ್ತಾ ಇದ್ದಾರೆ. ತಮ್ಮ ತಂದೆ ತಾಯಿಯ ವಿವಾಹ ಮಹೋತ್ಸವ, ಇದು ಹೊಸದಾದಂತಹ ವಿವಾಹ ಮಹೋತ್ಸವ ಅಲ್ಲ ಅಂತ ಮತ್ತಿನ್ನೇನು ಹೇಳಬೇಕಾಗಿಲ್ಲ. ಆ ಸರಸ್ವತಿ ಬ್ರಹ್ಮದೇವರು ಇಂತಹ ಶುಭ ಸನ್ನಿವೇಶದಲ್ಲಿ ಒಂದು ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಉಮ್ಮೆಯ ಅರಸ ಉಮಾದೇವಿ ಪಾರ್ವತೀದೇವಿಯರು, ಅವರಿಂದ ಸಹಿತರಾಗಿರುವಂತಹ ಅವರ ಅರಸ ಮಹರುದ್ರದೇವರು, ಅವರು ಬಂದು ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ನಮಿಸಿದ ಅಮ್ಮರಾರು ಎಲ್ಲರೂ, ಒಬ್ಬರು ಮಾತ್ರ ಅಲ್ಲ, ಇವರು ಮೊದಲು ಬರ್ತಾ ಇದ್ದಾರೆ, ನಂತರದಲ್ಲಿ ಎಲ್ಲ ದೇವತೆಗಳು ಬರ್ತಾ ಇದ್ದಾರೆ. ಕ್ರಮಕ್ಕನುಗುಣವಾಗಿ ಎಲ್ಲ ದೇವತೆಗಳು ಬಂದು ತಲೆಬಾಗುತ್ತಾ ಇದ್ದಾರೆ.
ಎಲ್ಲ ಅಮರರು, ಎಲ್ಲ ದೇವತೆಗಳು ಅಮರರು ಅಂತನ್ನೋದೇ ಒತ್ತಕ್ಷರ ಸೇರಿ ಅಮ್ಮರರು ಅಂತಾಗಿದೆ. ಅಮರ, ಮರ ಅಂತಂದರೆ ಮರಣ, ಮರಣ ಇರುವಂಥವರು ಮರ್ತ್ಯರು, ಮಾನವರು. ಮರಣ ಇಲ್ಲದೇ ಇದ್ದಂಥವರು ಅವರು ಅಮರರು, ದೇವತೆಗಳನ್ನು ಅಮರ ಅಂತ ಕರೀತಾ ಇದ್ದಾರೆ. ಯಾಕೆಂತಂದರೆ ಸುಧಾಪಾನ ಮಾಡಿದವರು ಮರಣ ಇಲ್ಲದೇ ಇದ್ದಂಥವರು ಅನ್ನುವ ಕಾರಣದಿಂದ ಅವರನ್ನು ಅಮರರು ಅಂತ ಕರೀತಾ ಇದ್ದಾರೆ. ಅಂತಹ ದೇವತೆಗಳೆಲ್ಲರೂ ಬಂದು ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ನಮಸ್ಕಾರ ಮಾಡೋದು ಮಾತ್ರ ಅಲ್ಲ, ಉಡುಗೊರೆಗಳನ್ನು ನೀಡುತ್ತಾ ಇದ್ದಾರೆ. ವಿವಾಹದ ಸನ್ನಿವೇಶದಲ್ಲಿ ಉಡುಗೊರೆಗಳನ್ನು ಕೊಡುವಂತಹ ಪದ್ಧತಿ. ಇವತ್ತು ಆಶೀರ್ವಾದವೇ ಉಡುಗೊರೆ ಅಂತನ್ನುವ ಸಂಪ್ರದಾಯ ಹಲವು ಕಡೆ ಬಂದುಬಿಟ್ಟಿದೆ. ಉಡುಗೊರೆಗಳನ್ನು ನೀಡುವಂತಹ ಕ್ರಮ ಅದೊಂದು ಸಂತೋಷದಿಂದ ಒಂದು ಉಪಾಯನವನ್ನು ನೀಡುವಂತಹ ಕ್ರಮ. ಕೊರತೆ ಇದೆ ಅಂತಲ್ಲ, ಶ್ರೀಪತಿ ಅವನು ಸ್ವೀಕಾರ ಮಾಡಿದ್ದಾನೆ. ಅವನು ಲಕ್ಷ್ಮೀಪತಿ, ಅವನಿಗೇನು ಬೇಕಾಗಿದೆ ಹೇಳಿ? ಅವನು ಲಕ್ಷ್ಮೀಪತಿ, ಅವನಿಗೆ ಯಾವುದರ ಅಪೇಕ್ಷೆಯೂ ಕೂಡ ಇಲ್ಲ, ಆದರೂ ಕೂಡ ಸ್ವೀಕಾರ ಮಾಡಿದ್ದಾನೆ. ಯಾಕೆ? ಪ್ರೀತಿಯಿಂದ ಕೊಟ್ಟದ್ದನ್ನು ಸ್ವೀಕಾರ ಮಾಡಬೇಕು ಅಂತ. ನಾವು ಮಹಾಭಾರತದ ಸನ್ನಿವೇಶದಲ್ಲಿ ನಾವು ನೋಡ್ತೇವೆ. ಪಾಂಡವರು ದ್ರೌಪದಿ ಸ್ವಯಂವರಕ್ಕೆ ಹೋಗಿದ್ದಾರೆ. ದ್ರೌಪದಿ ಸ್ವಯಂವರ ಆಯಿತು, ವಿವಾಹ ಆಗುತ್ತಾ ಇದ್ದಂತೆ ಕೃಷ್ಣ ಅದೇ ಸನ್ನಿವೇಶದಲ್ಲಿ ಅಲ್ಲಿದ್ದಾನೆ. ಕೃಷ್ಣ ಉಡುಗೊರೆಗಳನ್ನು ಕೊಡ್ತಾನೆ ಅಂತ. ಪಾಂಡವರಿಗೆ ಯಾರ್ಯಾರಿಗೆ ಯಾವ್ಯಾವ ಉಡುಗೊರೆಗಳನ್ನು ಕೊಟ್ಟಿದ್ದಾನೆ ಅನ್ನೋದನ್ನು ಮಹಾಭಾರತ ಉಲ್ಲೇಖ ಮಾಡುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಉಡುಗೊರೆಗಳನ್ನು ಕೊಡ್ತಾ ಇದ್ದಾನೆ. ದ್ರೌಪದಿ ದೇವಿಯರಿಗೂ ಕೂಡ ಕೊಟ್ಟಿದ್ದಾನಂತೆ ಕೃಷ್ಣ. ಹಾಗೆ ಕುಂತಿ ದೇವಿಗೂ ಕೂಡ ಕೊಡ್ತಾ ಇದ್ದಾನೆ. ತಾಯಿಯಾಗಿರುವಂತಹ ಕುಂತಿಗೆ, ಪಂಚ ಪಾಂಡವರಿಗೆ, ಹಾಗೆ ದ್ರೌಪದಿಗೆ, ಇಷ್ಟು ಜನರಿಗೂ ಕೂಡ ಉಡುಗೊರೆಯನ್ನು ಕೃಷ್ಣ ಕೊಟ್ಟಿದ್ದಾನೆ ಅನ್ನೋದನ್ನು ಮಹಾಭಾರತ ಉಲ್ಲೇಖ ಮಾಡುತ್ತೆ. ಹೀಗಾಗಿ ಇದು ಸಾಂಪ್ರದಾಯಿಕ ಕ್ರಮ. ಇದು ಕೃಷ್ಣ ಅವತ್ತು ನೀಡಿದ ಆ ವಿವಾಹದ ಸನ್ನಿವೇಶದಲ್ಲಿ ನೀಡಿದ್ದಾನೆ. ಕೊಟ್ಟು ಪರಮಾತ್ಮ ತಿಳಿಸಿಕೊಟ್ಟಿದ್ದಾನೆ, ಸ್ವೀಕಾರ ಮಾಡಿಯೂ ಜಗತ್ತಿಗೆ ತಿಳಿಸಿಕೊಟ್ಟಿದ್ದಾನೆ. ಕೃಷ್ಣನಾಗಿ ದ್ರೌಪದಿ ಸ್ವಯಂವರದ ಸನ್ನಿವೇಶದಲ್ಲಿ ಇದ್ದು ಉಡುಗೊರೆಯನ್ನು ನೀಡಿ ಜಗತ್ತಿಗೆ ಬೋಧನವನ್ನು ಮಾಡ್ತಾ ಇದ್ದಾನೆ. ಇಲ್ಲಿ ಲಕ್ಷ್ಮೀನಾರಾಯಣರು ಕ್ಷೀರ ಸಮುದ್ರದ ತೀರದಲ್ಲಿ ವಿವಾಹ ವೇದಿಕೆಯಲ್ಲಿ ಇದ್ದು ಎಲ್ಲ ಭಕ್ತಿಯ ಪ್ರೀತಿಯ ಉಡುಗೊರೆಗಳನ್ನು ಸ್ವೀಕಾರ ಮಾಡಿ ಜಗತ್ತಿಗೆ ಬೋಧನವನ್ನು ಮಾಡ್ತಾ ಇದ್ದಾನೆ. ಎಲ್ಲರೂ ಕೂಡ ಉಡುಗೊರೆಗಳನ್ನು ನೀಡ್ತಾ ಇದ್ದಾರೆ. ಅದನ್ನು ರಮ್ಮೆಯ ಅರಸಗೆ ಸಲ್ಲಿಸಿದರು. ರಮಾದೇವಿ ಸಹಿತನಾಗಿರುವಂತಹ ಅರಸ, ರಮಾಪತಿಯಾಗಿರುವಂತಹ ನಾರಾಯಣ ಅವನಿಗೆ ಉಡುಗೊರೆಗಳನ್ನು ನೀಡ್ತಾ ಇದ್ದಾರೆ. ಯಾರು ಯಾವ ಉಡುಗೊರೆಯನ್ನು ನೀಡಿದ್ದಾರೆ ಅನ್ನೋ ಉಲ್ಲೇಖವನ್ನು ಕೂಡ ವಾದಿರಾಜರು ಮಾಡ್ತಾ ಇದ್ದಾರೆ. ಎಷ್ಟು ಸೊಗಸಾದಂತಹ ಇತಿಹಾಸ ನಮ್ಮ ಮುಂದೆ ಇದೆ. ಬಹಳ ಸಂತೋಷವನ್ನು ನೀಡುವಂತಹ ಸಂಗತಿ. ಅತ್ಯಂತ ಸ್ಪಷ್ಟವಾದಂತಹ ದಾಖಲನ್ನು ಮಾಡ್ತಾ ವಾದಿರಾಜರು ಆ ಇತಿಹಾಸವನ್ನು ನಮ್ಮ ಮುಂದೆ ಬಿಡಿಯಾಗಿ ತೋರಿಸ್ತಾ ಇದ್ದಾರೆ. ಸತ್ಯಾಲೋಕದ ಬೊಮ್ಮ ಕೌಸ್ತುಭರತ್ನವನಿತ್ತ ಮುಕ್ತಾಸುರರು ಮುದದಿಂದ ಮುತ್ತೇನ ಕಂಠೀಸರ ಮುಖ್ಯ ಪ್ರಾಣ ನಿತ್ತ ಮಸ್ತಕ ಮಣಿಯ ಶಿವನೇತ್ತ ಶೋಭಾನೆ. ಸತ್ಯಲೋಕದ ಬೊಮ್ಮ, ಲೋಕಾಧಿಪತಿ, ಸತ್ಯಲೋಕಕ್ಕೆ ಅಧಿಪತಿಯಾಗಿರುವಂತಹ ಚತುರ್ಮುಖ ಬ್ರಹ್ಮದೇವರು. ಸತ್ಯಲೋಕದ ಬೊಮ್ಮ, ಬೊಮ್ಮ ಅಂತಂದರೆ ಬ್ರಹ್ಮ. ಬ್ರಹ್ಮ ಅನ್ನುವ ಶಬ್ದ ಪರಬ್ರಹ್ಮನನ್ನು ಹೇಳುತ್ತೆ, ಅಂದರೆ ನಾರಾಯಣನನ್ನು ಹೇಳುತ್ತೆ. ಲಕ್ಷ್ಮೀದೇವಿಯನ್ನು ಬ್ರಹ್ಮ ಅನ್ನುವ ಶಬ್ದ ಹೇಳುತ್ತೆ. ಚತುರ್ಮುಖನನ್ನು ಬ್ರಹ್ಮ ಅನ್ನುವ ಶಬ್ದ ಹೇಳುತ್ತೆ. ಹಾಗೆ ಜೀವರನ್ನು ಬ್ರಹ್ಮ ಅನ್ನುವ ಶಬ್ದ ಹೇಳುತ್ತೆ. ಇಲ್ಲಿ ಬ್ರಹ್ಮ ಅಂತಂದರೆ ಮತ್ತಿನ್ಯಾರು ಅಂತ ತಿಳಿಯಬಾರದು, ಅದಕ್ಕಾಗಿ ಚತುರ್ಮುಖ ಅಂತ ತಿಳಿಯಬೇಕು ಅನ್ನೋದಕ್ಕಾಗಿ ಸತ್ಯಲೋಕದ ಬೊಮ್ಮ. ಸತ್ಯಲೋಕಾಧಿಪತಿಯಾಗಿರುವಂತಹ ಚತುರ್ಮುಖ ಬ್ರಹ್ಮದೇವರು ಅವರು ಅತ್ಯಂತ ಬೆಲೆ ಬಾಳುವಂತಹ ಉಡುಗೊರೆಯನ್ನು ನೀಡಿದ್ದಾರಂತೆ. ಅದು ಏನದು? ಕೌಸ್ತುಭ ರತ್ನ. ಕೌಸ್ತುಭ ಅದು ಯಾವಾಗಲೂ ಕೂಡ ನಾರಾಯಣನ ವಕ್ಷಸ್ಥಲದಲ್ಲಿ, ಹೃದಯದಲ್ಲಿ ಶೋಭಿಸ್ತಾ ಇರ್ತದೆ. ಅದರ ಚಿಂತನೆಯನ್ನು ಮಾಡಬೇಕು ಅಂತ. ಕೌಸ್ತುಭ ಮಣಿ ಅದನ್ನು ನೀಡಿದವರು ಚತುರ್ಮುಖ ಬ್ರಹ್ಮದೇವರು. ಕೌಸ್ತುಭ ರತ್ನ ಅದನ್ನು ನೀಡ್ತಾ ಇದ್ದಾರೆ. ಒಂದು ರೂಪದಿಂದ ಅವರೇ ಅದಕ್ಕೆ ಅಭಿಮಾನಿಗಳಾಗಿದ್ದಾರೆ, ಅವರೇ ಅದರಲ್ಲಿ ನೆಲೆಸಿದ್ದಾರೆ. ಕೌಸ್ತುಭ ಮಣಿಯಲ್ಲಿ ನೆಲೆಸಿದ್ದಾರೆ ಚತುರ್ಮುಖ ಬ್ರಹ್ಮದೇವರು. ಅತ್ಯಂತ ಅನರ್ಘ್ಯವಾಗಿರುವಂತಹ ರತ್ನ, ಅದನ್ನು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅಪೂರ್ವವಾಗಿರುವಂತಹ ಕೌಸ್ತುಭ ರತ್ನವನ್ನು ಚತುರ್ಮುಖ ಬ್ರಹ್ಮದೇವರು ಉಡುಗೊರೆಯಾಗಿ ನೀಡ್ತಾ ಇದ್ದಾರೆ. ಮುಕ್ತ ಸುರರು,
ಅದು ಎರಡು ರೀತಿಯಲ್ಲಿ ಮುಕ್ತ ಸುರರು ಅನ್ನೋದನ್ನು ಬಿಡಿಸಿಕೊಳ್ಳಬಹುದು. ಮುಕ್ತ ಸುರರು ಅಂದರೆ ಮುಕ್ತ ಅಂತಂದರೆ ಮೋಕ್ಷವನ್ನು ಹೊಂದಿದಂಥವರು ಅಂತ. ಮೋಕ್ಷವನ್ನು ಹೊಂದಿದವರೂ ಕೂಡ ಲಕ್ಷ್ಮೀನಾರಾಯಣರ ವಿವಾಹ ಮಹೋತ್ಸವಕ್ಕೆ ಬಂದು ನಿಂತು ನೋಡಿ ಆನಂದ ಪಡ್ತಾ ಇದ್ದಾರೆ. ಮುಕ್ತರಾದವರು ಹೇಗೆ ಬರುತ್ತಾರೆ? ಮುಕ್ತರಾದವರು ಇಲ್ಲಿಗೆ ಬರಬಹುದು, ಇಲ್ಲಿದ್ದವರು ಮೋಕ್ಷಕ್ಕೆ ಹೋಗ್ಲಿಕ್ಕಾಗಲ್ಲ. ಮುಕ್ತಿಯ ಸ್ಥಾನಕ್ಕೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಈ ಲೋಕಗಳಿಗೆ ಅಮುಕ್ತರಾದವರು, ಮೋಕ್ಷವನ್ನು ಪಡೆಯದೇ ಇದ್ದವರು ಹೋಗ್ಲಿಕ್ಕಾಗಲ್ಲ. ಆದರೆ ಮುಕ್ತರಾದವರು ಅವರು ಇಲ್ಲಿಗೆ ಬರಲಿಕ್ಕಾಗತ್ತೆ. ಅವರಿಗೆ ಇಲ್ಲಿ ಬರಲಿಕ್ಕೆ ಅವಕಾಶ ಇದೆ, ಅವರು ಬರ್ತಾರೆ. ಇಂತಹ ಸನ್ನಿವೇಶ ಅಪೂರ್ವವಾಗಿರುವಂತಹ ಲಕ್ಷ್ಮೀನಾರಾಯಣರ ವಿವಾಹ ಮಹೋತ್ಸವ. ಹೀಗಾಗಿ ಮುಕ್ತರಾಗಿರುವಂತಹ ದೇವತೆಗಳು ಅಲ್ಲಿ ಬಂದಿದ್ದಾರೆ, ಅವರು ಉಡುಗೊರೆಗಳನ್ನು ನೀಡ್ತಾ ಇದ್ದಾರೆ. ಇನ್ನೊಂದು ಮುಕ್ತ ಅನ್ನೋದಕ್ಕೆ ಮುತ್ತು ಅಂತ. ಮುಕ್ತ ಅನ್ನೋದು ಸಂಸ್ಕೃತದ ಶಬ್ದ, ಅದು ಕನ್ನಡದ ಮುತ್ತು, ಅದು ಸಂಸ್ಕೃತದ ಮುಕ್ತ ಅನ್ನೋದರಿಂದ ಬಂದಿರುವಂತಹದ್ದು. ದೇವತೆಗಳು ಮುತ್ತಿನ ರಾಶಿಯನ್ನು ನೀಡುತ್ತಾ ಇದ್ದಾರೆ ಅಂತನೂ ಕೂಡ ಇದರಿಂದ ಚಿಂತನೆ ಮಾಡಬಹುದು. ಅದಾದ ಮೇಲೆ ಮುಖ್ಯ ಪ್ರಾಣದೇವರು, ಅವರು ಮುತ್ತಿನ ಕಂಠೀಸರ, ಅನರ್ಘ್ಯವಾಗಿರುವ ಮುತ್ತುಗಳಿಂದ ಸಿದ್ಧವಾಗಿರುವಂತಹ ಕಂಠೀಸರ, ಕೊರಳಿನಲ್ಲಿ ಹಾಕಿಕೊಳ್ಳುವಂತಹ ಸರವನ್ನು ಮುಖ್ಯ ಪ್ರಾಣದೇವರು ನೀಡುತ್ತಾ ಇದ್ದಾರೆ. ಮಸ್ತಕ ಮಣಿಯ ಶಿವನಿತ್ತ, ಮಹರುದ್ರದೇವರು ಅವರು ಮಸ್ತಕಮಣಿ ಅಂದರೆ ತಲೆಯಲ್ಲಿ ಹಾಕಿಕೊಳ್ಳುವಂತಹ ಚೂಡಾಮಣಿ ಅಂತ ಕರೀತಾ ಇದ್ದಾರೆ. ಶಿರೋರತ್ನ, ಅಂತಹ ಶಿರೋರತ್ನ, ಅನರ್ಘ್ಯವಾಗಿರುವ ಶಿರೋರತ್ನವನ್ನು ರುದ್ರದೇವರು ನೀಡುತ್ತಾ ಇದ್ದಾರೆ. 96ನೇ ಪದ್ಯವನ್ನು ಗಮನಿಸಿ. ತನ್ನರಸಿ ಕೂಡೇ ಸವಿ ನೋಡಿ ನುಡಿವಾಗ ವದನದಲ್ಲಿದ್ದಗ್ನಿ ಕೆಡದಂತೆ ವನ್ಹಿ ಪ್ರತಿಷ್ಠೆಯ ಮಾಡಿ ಅವನೊಳಗಿದ್ದ ತನ್ನಾಹುತಿ ಇತ್ತ ಸುರರಿಗೆ ಶೋಭಾನೆ. ಹೀಗೆ ಉಡುಗೊರೆಗಳನ್ನು ಕೊಡುವ ಸನ್ನಿವೇಶವನ್ನು ಹೇಳ್ತಾ ನಂತರದಲ್ಲಿ ಲಾಜಾ ಹೋಮ, ವನ್ಹಿ ಪ್ರತಿಷ್ಠೆ, ಅಗ್ನಿ ಪ್ರತಿಷ್ಠೆಯನ್ನು ಮಾಡಿ ವಿವಾಹದ ಆ ಅಗ್ನಿ ಏನಿದೆ ಬಹಳ ಮಹತ್ವದ ಅಗ್ನಿ. ಆ ಅಗ್ನಿಯಿಂದ ಯಜಮಾನನಿಗೆ ಅಗ್ನಿ ಲಾಭ ಆಗತ್ತೆ. ಅದೇನು ಹೋಮವನ್ನು ಮಾಡ್ತಾರೆ ಅದರಿಂದ ಅಗ್ನಿಯ ಲಾಭ ಆಗತ್ತೆ. ಆ ಅಗ್ನಿಯನ್ನೇ ಸಂರಕ್ಷಣೆ ಮಾಡಿಕೊಂಡು ಬರಬೇಕು. ವಿವಾಹದ ಅಗ್ನಿಯನ್ನು ಸಂರಕ್ಷಣೆ ಮಾಡಿಕೊಂಡು ಅವರು ಜೀವನದುದ್ದಕ್ಕೂ ಕೂಡ ಬರಬೇಕು. ನಿತ್ಯವೂ ಕೂಡ ಅಲ್ಲಿ ಆಹುತಿಯನ್ನು ನೀಡುವಂತಹ ಕ್ರಮ, ಔಪಾಸನವನ್ನು ಮಾಡುವಂತಹ ಕ್ರಮ, ಇದು ಗೃಹಸ್ಥರಿಗೆ ಉಚಿತವಾಗಿರುವಂತಹ ಕ್ರಮ. ಹೀಗಾಗಿ ಆ ಅಗ್ನಿ ಬಹಳ ಮಹತ್ವದ ಅಗ್ನಿ, ಅದು ವಿವಾಹದ ಅಗ್ನಿ. ಹೀಗಾಗಿ ವನ್ಹಿ ಪ್ರತಿಷ್ಠೆಯನ್ನು ಮಾಡಿದ್ದಾರಂತೆ. ಅಗ್ನಿ ಪ್ರತಿಷ್ಠಾಪನೆಯನ್ನು ಮಾಡಿ ಆಹುತಿಯನ್ನು ನೀಡುತ್ತಾ ಇದ್ದಾರೆ. ವಾದಿರಾಜರು ಒಂದು ತಮಾಷೆಯ ಮಾತನ್ನು ಹೇಳ್ತಾರೆ. ವನ್ಹಿ ಪ್ರತಿಷ್ಠೆಯನ್ನು ಯಾಕೆ ಮಾಡಿದರು ಅಂತ. ನೀನಿಲ್ಲಿ ಕೂಡು ಅಂತ ಹೇಳೋದು, ಪ್ರತಿಷ್ಠೆ ಮಾಡೋದು ಅಂತಂದ್ರೆ ಏನರ್ಥ? ನೀನಿಲ್ಲಿ ಕುತುಗೋ ಅಂತ ಹೇಳಿ ಉಪಚಾರ ಮಾಡೋದು, ಇದನ್ನು ಪ್ರತಿಷ್ಠೆ ಅಂತ ತಾನೇ ಹೇಳೋದು. ಒಂದು ಉತ್ತಮವಾದಂತಹ ಪೀಠವನ್ನು ಸಿದ್ಧಪಡಿಸಿ ಅಲ್ಲಿ ಕೂಡಿಸಿ ನೀವು ಇಲ್ಲಿ ಕುಳಿತುಕೊಳ್ಬೇಕು ಅಂತ ಕೇಳಿಕೊಳ್ಳೋದು, ಇದನ್ನೇ ಪ್ರತಿಷ್ಠೆ ಅಂತ ಹೇಳೋದು. ಆಮೇಲೆ ಆಹುತಿಯನ್ನು ಕೊಡೋದು ಅಂತಂದರೆ ತೃಪ್ತಿಯನ್ನು ಪಡಿಸೋದಕ್ಕೆ ಆಹಾರವನ್ನು ನೀಡೋದು. ಯಾಕೆ ಇಷ್ಟು ಉಪಚಾರ ಮಾಡ್ತಾ ಇದ್ದಾರೆ? ಬನ್ನಿ ಅಂತ ಹೇಳೋದು, ಕೂಡೋದು, ಕುಡಿಸೋದು, ನೀವಿಲ್ಲಿ ಕುಳಿತುಕೊಳ್ಳಿ ಅಂತ ಹೇಳಿ ಕುಡಿಸೋದು, ಅವರಿಗೆ ಉಪಚಾರಗಳನ್ನು ಮಾಡೋದು, ಅವರಿಗೆಲ್ಲ ಆಹಾರವನ್ನು ಕೊಡೋದು, ಇಷ್ಟೆಲ್ಲ ಉಪಚಾರಗಳನ್ನು ಉಳಿದವರೆಲ್ಲ ಇರಬೇಕಾದ್ರೆ ಅವರನ್ನೆಲ್ಲ ಬಿಟ್ಟು ಅಗ್ನಿಗೆ ಹೆಚ್ಚಾಗಿ ಯಾಕೆ ಮಾಡ್ತಾ ಇದ್ದಾರೆ? ಅದಕ್ಕೆ ವಾದಿರಾಜರು ತಮಾಷೆಯ ಮಾತನ್ನು ಹೇಳ್ತಾರೆ. ವಿವಾಹದ ಸನ್ನಿವೇಶ, ಲಕ್ಷ್ಮೀನಾರಾಯಣರ ವಿವಾಹ ಆಗತ್ತೆ. ವಿವಾಹ ಆದಮೇಲೆ ಲಕ್ಷ್ಮೀನಾರಾಯಣರು ಲೋಕನೀತಿಯಂತೆ, ಲೋಕಕ್ಕೆ ತೋರಿಸುವಂತೆ ಪ್ರೇಮ ಸಲ್ಲಾಪಗಳನ್ನು ಮಾಡ್ತಾರೆ. ಲಕ್ಷ್ಮೀನಾರಾಯಣರು ಸಲ್ಲಾಪವನ್ನು ಮಾಡಿದಾಗ ಅದು ಹೇಗೆ ಏಕಾಂತದಲ್ಲಿ ಪ್ರೇಮ ಸಲ್ಲಾಪ ನಡೀಬೇಕು. ಆದರೆ ಏಕಾಂತ ಸಿಗೋದೇ ಇಲ್ಲ. ಯಾಕೆ ಸಿಗಲ್ಲ ಅಂತಂದರೆ, ಅವರು ಸಲ್ಲಾಪವನ್ನು ಮಾಡಬೇಕು ಅಂತಾದರೆ, ಮಾತಾಡಬೇಕು ಅಂತಾದರೆ ಬಾಯಲ್ಲೇ ಅಗ್ನಿ ಇದ್ದಾನೆ. ಬಾಯಲ್ಲೇ ಅಗ್ನಿ, ಮಾತು ಹೊರಡಬೇಕು ಅಂತಂದರೆ ಅಲ್ಲಿ ಅಗ್ನಿ ಇದ್ದಾನೆ. ಹೀಗಾಗಿ ಉಳಿದವರು ಕೇಳಿಸ್ಕೊಳ್ಳಿಲ್ಲ ಅಂತ ಹೇಳಬಹುದೋ ಏನೋ, ಆದರೆ ಅಗ್ನಿ ಕೇಳಿಸ್ಕೊಳ್ಳಿಲ್ಲ ಅಂತ ಹೇಳಲಿಕ್ಕಾಗೋದೇ ಇಲ್ಲ. ಯಾಕೆ? ಬಾಯಲ್ಲೇ ಅಗ್ನಿ ಇದ್ದಾನೆ, ಆ ಅಗ್ನಿಗೆ ಕೇಳಿಸಲಿಲ್ಲ ಅಂತ ಆಗೋದು ಹೇಗೆ?
ಹೀಗಾಗಿ ಅಗ್ನಿಗೆ ಈ ಲಕ್ಷ್ಮೀನಾರಾಯಣರ ಮಾತುಗಳೆಲ್ಲ ಕೇಳಿಸ್ತವೆ. ಆವಾಗ ಏನು ಮಾಡ್ತಾನೆ, ಈ ಅಗ್ನಿ ಈ ಮಾತನ್ನು ಕೇಳಿಸಿಕೊಂಡು ಅದನ್ನು ಇನ್ನೊಬ್ಬರ ಮುಂದೆ ಹೇಳಿದರೆ ಚೆನ್ನಾಗಿರಲ್ಲ ನೋಡಿ. ಯಾವತ್ತು ದಂಪತಿಗಳು ಮಾತಾಡೋದನ್ನು ಅದನ್ನು ಇನ್ನೊಬ್ಬರ ಮುಂದೆ ಹೇಳುವಂಥ, ಅದನ್ನು ಕೇಳಿಸ್ಕೊಳ್ಬಾರದು ಮೊದಲನೇದು ವಿಷಯ. ಕೇಳಿಸ್ಕೊಂಡ್ರೆ ಅದನ್ನು ಇನ್ನೊಬ್ಬರ ಹತ್ರ ಹೇಳಬಾರದು, ಇದು ಸಜ್ಜನಿಕೆ. ಅವನು ಹೇಳ್ತಾನೆ ಅಂತ ಹೇಳಿದರೆ ಅದಕ್ಕೇನು ಮಾಡಬೇಕು, ಅವನು ಹೇಳದಿರುವಂತೆ ಮಾಡಬೇಕು. ಅವನು ಹೇಳದೇ ಇರುವಂತೆ ಮಾಡೋದು ಹೇಗೆ, ಸ್ವಲ್ಪ ಏನಾದರೂ ಕೈ ಬಿಸಿ ಮಾಡಿದರೆ, ಉಪಚಾರಾದಿಗಳನ್ನು ಮಾಡಿದರೆ ಸಂತೋಷ ಆಗಿ ಅವ್ರು ಇನ್ನೊಬ್ಬರ ಮುಂದೆ ಹೇಳಲ್ಲ. ಇವರು ನಮ್ಮವರಪ್ಪ, ಇವ್ರ ಮಾತುಗಳನ್ನು ಇನ್ನೊಬ್ಬರಿಗೆ ಹೇಳಬಾರ್ದು ಅನ್ನುವ ಭಾವನೆ ಬರುತ್ತೆ. ಅದಕ್ಕಾಗಿ ಆ ಅಗ್ನಿಯನ್ನು ತನ್ನವನನ್ನಾಗಿಸ್ಕೊಳ್ಬೇಕಾಗಿದೆ. ಅವನು ಇನ್ನೊಬ್ಬರ ಮುಂದೆ ಬಾಯಿ ಬಿಡಬಾರದು, ಹಾಗೆ ಮಾಡಬೇಕಾಗಿದೆ. ಅವನ ಬಾಯಿ ಮುಚ್ಚಿಸಬೇಕು ಅಂತ ಈಗ ಕೈ ತುಂಬ ಕೊಟ್ಟು ಅವನನ್ನು ಪೀಠದಲ್ಲಿ ಕೂಡಿಸಿ ಉಪಚಾರವನ್ನು ಮಾಡ್ತಾ ಇದ್ದಾರೆ ಅಂತ ತಮಾಷೆಯನ್ನು, ವಿನೋದವನ್ನು ಮಾಡ್ತಾ ಇದ್ದಾರೆ. ತನ್ನರಸಿ ಕೂಡಿ ಸವಿ ನುಡಿ ನುಡಿಯುವಾಗ, ಅರಸಿ ಮಡದಿಯಾಗಿರುವಂತಹ ಲಕ್ಷ್ಮೀದೇವಿಯ ಜೊತೆಯಲ್ಲಿ ಸವಿನುಡಿ ಪ್ರೇಮದ ಮಾತುಗಳನ್ನು ಆಡುವಾಗ ವದನದಲ್ಲಿ ಇದ್ದ ಅಗ್ನಿ ಕೆಡದಂತೆ, ಬಾಯಲ್ಲೇ ಇರುವಂತಹ ಅಗ್ನಿ ಕೆಡೋದು ಅಂತಂದರೆ ಏನರ್ಥ, ಅವನು ಆಡಬಾರದ ಮಾತನ್ನು ಆಡಿದರೆ ಕೆಟ್ಟ ಹಾಗೆ. ಇವತ್ತು ಕುಡಿಬಾರದನ್ನು ಕುಡಿದ್ರೆ ಅವನು ಕುಡುಕ, ಅವನು ಕೆಟ್ಟವನು ಅಂತ ಹೇಳ್ತೇವೆ. ಹಾಗೆ ಆಡಬಾರದ ಮಾತನ್ನು ಆಡಿದರೆ ಅವನು ಕೆಟ್ಟಂತೆ. ಆಡಬಾರದ ಮಾತು ಯಾವುದು ಅಂತಂದರೆ, ದಂಪತಿಗಳು ಏಕಾಂತದಲ್ಲಿ ಆಡಿದ ಮಾತನ್ನು ಇನ್ನೊಬ್ಬ ವ್ಯಕ್ತಿ ಇನ್ನೊಂದು ಕಡೆ ಹೇಳಬಾರದು. ಅದನ್ನು ಹೇಳಿದರೆ ಕೆಟ್ಟಂತೆ. ಕೆಡದಂತೆ ಅಂದರೆ ಇನ್ನೊಂದು ಕಡೆ ಹೇಳದಂತೆ ಅಂತ ಅರ್ಥ. ಕೆಡದಂತೆ ವನ್ಹಿ ಪ್ರತಿಷ್ಠೆಯ ಮಾಡಿ ಅಗ್ನಿಗೆ ಸ್ಥಾನ ಕಲ್ಪನೆ ಮಾಡ್ತಾರೆ. ನೀನಿಲ್ಲಿ ಕೂತ್ಕೋ ಅಂತ ಹೇಳ್ತಾರೆ, ಉಪಚಾರವನ್ನು ಮಾಡ್ತಾರೆ. ಅವನೊಳಗೆ ಇದ್ದ ಸುರರಿಗೆ ಆಹುತಿ ಇತ್ತ, ತನ್ನ ಸುರರಿಗೆ ಆಹುತಿ ಇತ್ತ. ಆಹುತಿ ಕೊಡಬೇಕು, ಉಪಚಾರ ಮಾಡಬೇಕು. ಸ್ವಾರಸ್ಯ ಏನು ಅಂತಂದರೆ, ಅಗ್ನಿ ಒಬ್ಬನೇ ಕೇಳಿಸ್ಕೊಳ್ಳೋದಲ್ಲ. ಮುಖಾದಿಂದ್ರಶ್ಚ ಅಗ್ನಿಶ್ಚ, ಇಂದ್ರನು ಬಾಯಲ್ಲಿ ಇರೋದು. ಆಮೇಲೆ ಚಕ್ಷೋಹು ಸೂರ್ಯ ಜಾಯತ, ಕಣ್ಣಿನಲ್ಲಿ ಸೂರ್ಯ, ಕಿವಿಗಳಲ್ಲಿ ಚಂದ್ರ. ಏನು ಒಂದೊಂದು ಕಡೆ ಒಬ್ಬೊಬ್ಬ ದೇವತೆಗಳಿದ್ದಾರೆ. ನೀವು ಅವನಿಗೆ ಉಪಚಾರವನ್ನು ಮಾಡ್ತಾ ಇದ್ದೀರಿ, ನಾನು ಹೇಳ್ತೇನೆ ಅಂತ ಇನ್ನೊಬ್ಬರು ಹೇಳಿದರೆ ಅದಕ್ಕೆ ಎಲ್ಲರಿಗೂ ಕೂಡ ಉಪಚಾರ ಮಾಡಬೇಕು. ಅದರಲ್ಲಿ ಜಾಸ್ತಿ ಕೇಳಿಸಿಕೊಳ್ಳುವಂತಹ ಸ್ಥಾನದಲ್ಲಿರುವಂಥವನು ಅಗ್ನಿ. ಅದಕ್ಕೆ ಅಗ್ನಿಗೆ ವಿಶೇಷವಾಗಿ ಉಪಚಾರ, ಅಗ್ನಿ ಪ್ರತಿಷ್ಠಾಪನೆ, ಅಗ್ನಿಗೆ ಆಹುತಿ. ಆದರೆ ಅಗ್ನಿಯ ಮುಖಾಂತರ ಉಳಿದ ದೇವತೆಗಳು ಅದಕ್ಕೋಸ್ಕರ ಆಹುತಿಯನ್ನು ಕೊಡ್ತಾ ಇರೋದು. ಎಲ್ಲ ದೇವತೆಗಳಿಗೆ ಆಹುತಿಯನ್ನು ಯಾಕೆ ಕೊಡ್ತಾ ಇರೋದು? ಅಂಗಾಂಗಗಳಲ್ಲಿ ಇರುವಂತಹ ಎಲ್ಲ ದೇವತೆಗಳು ಅವರು ಈ ಸಲ್ಲಾಪವನ್ನು ಕೇಳಿಸಿಕೊಂಡು ಇನ್ನೊಂದು ಕಡೆ ಹೇಳದಿರುವಂತೆ ಮಾಡಬೇಕು ಅನ್ನೋದಕ್ಕೋಸ್ಕರ ಉಪಚಾರವನ್ನು ಮಾಡುವಂತಿದೆ. ಇದು ವರ್ಣನೆ. ಇದರ ತಾತ್ಪರ್ಯವನ್ನು ನಾವು ಗಮನಿಸಿಕೊಳ್ಬೇಕು, ಇದರ ಆಂತರ್ಯವನ್ನು ನಾವು ಗಮನಿಸಬೇಕು. ಪರಮಾತ್ಮನ ಒಂದೊಂದು ಅವಯವದಲ್ಲಿಯೂ ಕೂಡ ಒಬ್ಬೊಬ್ಬ ದೇವತೆಗಳಿದ್ದಾರೆ. ಆ ಅವಯವಗಳಿಂದ ಹುಟ್ಟಿದ್ದಾರೆ, ಆ ಅವಯವಗಳನ್ನು ಆಶ್ರಯಿಸಿಕೊಂಡು ಅಲ್ಲಿ ಇದ್ದಾರೆ ಅನ್ನೋದನ್ನು ಗಮನಿಸಬೇಕು. ಪರಮಾತ್ಮನ ಮಹಿಮೆ ಎಂಥದ್ದು! ಜಗತ್ತನ್ನು ನಡೆಸುವಂತಹ, ಬೆಳಕನ್ನು ನೀಡುವಂತಹ, ತಾಪವನ್ನು ನೀಡುವಂತಹ, ಅಡಿಗೆಯನ್ನು ಮಾಡಿಸುವಂತಹ, ಗಾಳಿಯನ್ನು ಬೀಸುವಂತಹ, ಒಂದೊಂದು ಅದ್ಭುತವಾದ ಕಾರ್ಯವನ್ನು ಮಾಡುವಂತಹ ಆ ದೇವತೆಗಳೆಲ್ಲರೂ ಕೂಡ ಪರಮಾತ್ಮನನ್ನು ಅವಲಂಬಿಸಿಕೊಂಡು, ಅವನ ಅಂಗಗಳನ್ನು ಅವಲಂಬಿಸಿಕೊಂಡು, ಅದನ್ನು ಆಶ್ರಯಿಸಿಕೊಂಡು ಅವರು ಇದ್ದಾರೆ, ಅಲ್ಲಿದ ಹುಟ್ಟಿದ್ದಾರೆ ಅನ್ನುವ ಮಹಿಮೆಯನ್ನು ಚಿಂತಿಸಬೇಕು ಅನ್ನೋದನ್ನು ಸೂಚನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಅಂಶ ನಾವು ಗಮನಿಸಬೇಕಾದದ್ದು, ಇಲ್ಲಿ ನಿಜವಾಗಿ ಲಕ್ಷ್ಮೀನಾರಾಯಣರು ಇವರ ಮಾತನ್ನು ಅವರು ಕೇಳಿಸಿಕೊಳ್ಳಬಾರದು ಅಥವಾ ಕೇಳಿದ್ದನ್ನು ಹೊರಗಡೆ ಹೇಳಬಾರದು ಅನ್ನೋದಕ್ಕೋಸ್ಕರ ನೀಡಿದ್ದು ಹೌದಾ ಅಂತ. ಲಕ್ಷ್ಮೀನಾರಾಯಣರ ಮಾತನ್ನು ಇನ್ನೊಬ್ಬರು ಹೇಗೆ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಬಾಯಲ್ಲೇ ಇದ್ದಾನೆ, ಬಾಯಲ್ಲಿದ್ದರೂ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಮನಃಪ್ರೇರಕರಾಗಿರುವಂಥವ್ರು ಅವರೇ. ಅವರ ಇಂದ್ರಿಯಗಳಿಗೆ, ಅಗ್ನಿಯ ಇಂದ್ರಿಯಗಳಿಗೆ, ಕರ್ಣಾದಿ ಇಂದ್ರಿಯಗಳಿಗೆ ಪ್ರೇರಕರಾಗಿರುವಂತಹ ಶಕ್ತಿ ಯಾರು? ಅದು ನಾರಾಯಣನೇ. ನಾರಾಯಣ ಅವನ ಅವಯವಗಳನ್ನು ಪ್ರೇರಣೆ ಮಾಡಲಿಲ್ಲ ಅಂತಾದರೆ ಆವಾಗ ಆ ಅವಯವಗಳು ಹೇಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ? ಹೀಗಾಗಿ ಆ ದೇವತೆಗಳು ಮೀರಿ ಇವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾರೆ
ಅಂತ ಅದನ್ನು ನಾವು ಕಲ್ಪನೆ ಮಾಡಬೇಕಾಗಿಲ್ಲ. ಇದು ವರ್ಣನೆ, ಈ ರೀತಿಯ ವರ್ಣನೆ ಅಂದರೆ ಒಂದು ವಿನೋದದ ವರ್ಣನೆಯನ್ನು ವಾದಿರಾಜರು ಮಾಡ್ತಾ ಇದ್ದಾರೆ ಹೊರತಾಗಿ ವಾಸ್ತವವಾಗಿ ಆ ದೇವತೆಗಳೆಲ್ಲರೂ ಕೂಡ ಇವರ ಪ್ರೇಮ ಸಲ್ಲಾಪಗಳನ್ನು ಕೇಳಿಸಿಕೊಂಡ್ಬಿಟ್ಟಿದ್ದಾರೆ ಅಂತ ಭಾವಿಸಬಾರದು. ಆ ರೀತಿಯಲ್ಲಿ ಅದು ಸಾಧ್ಯ ಇಲ್ಲದೆ ಇರುವಂಥದ್ದು. ಲಕ್ಷ್ಮೀನಾರಾಯಣರ ಶಕ್ತಿಯನ್ನು ಎಂಥದ್ದು, ಜಗತ್ತಿನ ಸೃಷ್ಟಿಯನ್ನು ಇನ್ನೊಬ್ಬರು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಹುಳದ ಸೃಷ್ಟಿಯನ್ನು ಇನ್ನೊಬ್ಬರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ರಕ್ತದ ಸೃಷ್ಟಿಯನ್ನು ಇನ್ನೊಬ್ಬರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಅದ್ಭುತವಾದಂತಹ ಇಂತಹ ಪ್ರಪಂಚವನ್ನು ನಿರ್ಮಾಣ ಮಾಡಿರೋ ಪರಮಾತ್ಮನಿಗೆ ತನ್ನ ಮಾತನ್ನು ಇನ್ನೊಬ್ಬರು ಕೇಳಿಸದಂತೆ ಮಾಡೋದು ಕಷ್ಟ ಸಾಧ್ಯ ಆಗತ್ತಾ? ಅದೇನು ಕಷ್ಟ ಪರಮಾತ್ಮನಿಗೆ? ಪರಮಾತ್ಮನಿಗೆ ಅದ್ಯಾವುದೂ ಕೂಡ ಕಷ್ಟ ಅಲ್ಲ. ಅಂತಹ ಲೀಲೆ ಇರುವಂತಹ ಪರಮಾತ್ಮನಿಗೆ ಎಲ್ಲವೂ ಕೂಡ ಲೀಲೆಯೇ. ಪರಮಾತ್ಮ ಇದನ್ನು ವಿಡಂಬನೆ ಮಾಡ್ತಾ ಇದ್ದಾನೆ. ಹೇಗೆ ವಿವಾಹ ವಿಡಂಬನೆಯೋ ಅದರಂತೆ ವನ್ಹಿ ಪ್ರತಿಷ್ಠೆ ಈ ಕಾರಣದಿಂದ ವಿಡಂಬನೆ ಅನ್ನೋದನ್ನು ಭಾವಿಸಬೇಕೇ ಹೊರತಾಗಿ ಲಕ್ಷ್ಮೀನಾರಾಯಣರ ಮಾತುಗಳನ್ನು ಕದ್ದು ಆಲಿಸಿದ್ದಾರೆ ಅವರೆಲ್ಲ ಅಂತ ಭಾವಿಸೋದಲ್ಲ. ಹೀಗೆ ವಾದಿರಾಜರು ವಿವಾಹದ ಸನ್ನಿವೇಶ ಅಂತನ್ನುವಾಗ ವಿನೋದ ಬೇಕು, ವಿನೋದ ಇಲ್ಲದೆ ವಿವಾಹ ಹೇಗೆ? ಆದ್ದರಿಂದ ವಿವಾಹದ ಸನ್ನಿವೇಶದಲ್ಲಿ ವಿನೋದ ಬೇಕು ಅನ್ನೋದಕ್ಕೋಸ್ಕರ ಈ ವಿನೋದದ ಮಾತನ್ನು ಹೇಳಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆ ಉಡುಗೊರೆಯ ಸನ್ನಿವೇಶ, ಅದೇ ರೀತಿಯಲ್ಲಿ ಲಾಜಾ ಹೋಮದ ಸನ್ನಿವೇಶ, ಇದನ್ನು ವರ್ಣನೆ ಮಾಡ್ತಾ ಭೋಜನದ ವೈಭವವನ್ನು ನಿರೂಪಣೆ ಮಾಡೋದಿದೆ. ಅದರ ಚಿಂತನೆಯನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡೋಣ ಅಂತ ಹೇಳ್ತಾ, ವಾದಿರಾಜ ಗುರುಗಳ ಅಂತರ್ಯಾಮಿಯಾಗಿರುವಂತಹ ಲಕ್ಷ್ಮೀನಾರಾಯಣ ಪ್ರಸನ್ನನಾಗಿ ಎಲ್ಲ ಆಲಿಸ್ತಾ ಇರುವಂತಹ ಸಜ್ಜನರಿಗೆ ಇಷ್ಟಾರ್ಥಗಳನ್ನು ದಯಪಾಲಿಸಬೇಕು ಅಂತ ಪ್ರಾರ್ಥಿಸ್ತಾ, ಈ ಸಂಚಿಕೆಗೆ ವಿಶೇಷವಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀಯುತರಾದ ಪಾರ್ಥಸಾರಥಿ ಸಾರಂಗಂ ಹಾಗೂ ಅವರ ಶ್ರೀಮತಿ ಗೀತಾಬಾಯಿ ಸಾರಂಗಂ, ಅವರ ಪರಿವಾರದವರು, ಮಕ್ಕಳು, ಸೊಸೆ, ಅಳಿಯ, ಮೊಮ್ಮಕ್ಕಳು ಎಲ್ಲರೂ ಕೂಡ ವಿಶೇಷವಾಗಿ ವಾದಿರಾಜರ ಅನುಗ್ರಹಕ್ಕೆ ಪಾತ್ರರಾಗಲಿ, ಅವರಿಂದ ಆರಾಧ್ಯರಾಗಿರುವಂತಹ ಲಕ್ಷ್ಮೀನಾರಾಯಣರ ಪೂರ್ಣಾನುಗ್ರಹ ಅವರಿಗಾಗಲಿ ಅಂತ ಪ್ರಾರ್ಥಿಸ್ತಾ ಎರಡು ಮಾತನ್ನು ಶ್ರೀ ಗುರು ಮಧ್ವೇಶ ಅರ್ಪಣಮಸ್ತು.